ಎಲ್ಲರಿಗೂ ನಮಸ್ಕಾರ. ನಾವು ಮುಳಬಾಗಿಲು ತಾಲೂಕು 4 ಮೂಲೆಯಲ್ಲೂ ಕೂಡ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಮಾಡಲು ತೀರ್ಮಾನಿಸಿದ್ದೀವಿ. ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ನಾಯಕರಾದ ಕೊತ್ತೂರು ಮಂಜಣ್ಣವರ ಸಲಹೆ ಮೇರೆಗೆ ಈಗ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ ನಾವು ಗೌರವ ಕೊಡೋದು ತುಂಬ ಮುಖ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಸಿಂಪಲ್ ಆಗಿ ಮಾಡಬೇಕು ಅಂದ್ಕೊಂಡಿದ್ವು. ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಬೆಳೆಸೋಕ್ಕೆ ಕೆಲವು ಸ್ಕೀಮ್ಗಳ, ಈಗ ನಿಮಗೆಲ್ಲ ಗೊತ್ತಿದೆ, 5 ಗ್ಯಾರಂಟಿಗಳ ಸ್ಕೀಮ್ಗಳನ್ನು ಮಾಡ್ತಾ ಇದೆ. ಈಗ GDP ವ್ಯಾಲ್ಯೂ ಕೂಡ ಯಾವ ಥರ ಬೆಳೀತಾ ಇದೆ ಕರ್ನಾಟಕದ್ದು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿರುವ ವಿಷಯ. ಈಗ ಯಾಕೆ GDP ವ್ಯಾಲ್ಯೂ ಬೆಳೀತಾ ಇದೆ ಅಂತಂದರೆ, ಈಗ ಮಹಿಳೆಯರಿಗೆ ಈಗ ದುಡ್ಡು ಬರ್ತಾ ಇದೆ, ತಿಂಗಳು ದುಡ್ಡು ಬರ್ತಾ ಇರೋದ್ರಿಂದ ಆ ಜೀವನಕ್ಕೆ ಆಮೇಲೆ ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಆಗ್ತಾ ಇದೆ. ಒಂದು ದೇಶವನ್ನು ಕಟ್ಟಬೇಕಾದ್ರೆ ಫಸ್ಟು ಮಹಿಳೆಯರಿಗೆ ಬೆಂಬಲ ಕೊಡಬೇಕು. ಆ ಮಹಿಳೆಯರಿಗೆ ಬೆಂಬಲ ಕೊಟ್ಟರೆ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಅದೇ ರೀತಿ ಅವರು ನಮ್ಮ ಕರ್ನಾಟಕದ ಸರ್ಕಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ನಾವು ಈ ಹೆಣ್ಣು ಮಕ್ಕಳಿಗೆ ನಾವು ಉತ್ತೇಜನ ಮಾಡೋಕ್ಕೆ, ಆಮೇಲೆ ಅವ್ರಿಗೆ ಬೆಂಬಲ ಕೊಡೋಕ್ಕೆ, ಮುಂದೆ ರಾಜಕೀಯ ಭವಿಷ್ಯವನ್ನು ಕಲ್ಪಿಸೋಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡೋ ಉದ್ದೇಶದಿಂದ ನಾವು ಇವತ್ತು ಅಲಿಲಿ ಸೇವೆ ಮಾಡೋಣ ಉದ್ದೇಶದಿಂದ ನಾವು ಈಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ವರ್ಷನೂ ನಾವು ಅವ್ರ ಮನೆಗೆ ಹೋಗಿ ಅವ್ರ ಮಗನಾಗಿ ಅವ್ರ ತಮ್ಮನಾಗಿ ಒಂದು ಈ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಮನೆಗಳಿಗೂ ಒಂದು ಅಲಿಲಿ ಸೇವೆ ಮಾಡಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈ ಕಾರ್ಯಕ್ರಮ 14ನೇ ತಾರೀಕು ಫಸ್ಟ್ ಕಾರ್ಯಕ್ರಮ ಬಂದು 16/3/2025 MG ಮಾರ್ಕೆಟ್ ಕಪ್ಪಲ್ಮಡ್ಗು, MG6 ಕಪ್ಪಲ್ಮಡ್ಗು. ನಮ್ಮ ಮಾಲೀಕರು ಇಲ್ಲೇ ಇದ್ದಾರೆ, ಗಂಗರೆಡ್ಡಿ ಅನ್ನೋರು ಮಾಲೀಕರು ಇಲ್ಲೇ ಇದ್ದಾರೆ. ಆ ಜಾಗ ನಮಗೆ ಉತ್ತಮದ ಜಾಗ ಅಂತ ಹೇಳ್ಬಿಟ್ಟು ಎಲ್ಲ ಮುಖಂಡರು ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ನಾವು 9 ಪಂಚಾಯತ್ ಮಾತ್ರ ಈಗ ಹಮ್ಮಿಕೊಂಡಿದ್ದೀವಿ. 9 ಪಂಚಾಯತ್ನ ಕಪ್ಪಲ್ಮಡ್ಗು MG6 ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಆಮೇಲೆ ತಾಯ್ಲೂರು, ದುಗ್ಸಂದ್ರ ಇಟ್ಕೊಂಡು ಕಟ್ಟಕಡೆ ಪ್ರೋಗ್ರಾಮು ಕಸಬಾ ಮತ್ತು ಟೌನು 2 ಸೇರಿಕೊಂಡು ಆಮೇಲೆ ಅಲ್ಲೇ MG6 ಅಲ್ಲೇ ಮಾಡ್ಬೇಕಂತ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ. ಈಗ ನಾವು 1,15,000 ಮಹಿಳೆಯರು ನಮ್ಮ ತಾಲೂಕಲ್ಲಿ 1,15,000 ಮಹಿಳೆಯರಿದ್ದಾರೆ. ಎಲ್ಲ ನಮ್ಮ ಅಕ್ಕ ತಂಗಿಯರು ತಾಯಿಯಂದ್ರು 1,15,000 ಬಂದ್ರು ನಾವು ಯಾವುದೇ ಇದಿಲ್ಲದೆ ನಾವು ಕೊಡೋಕ್ಕೆ ನಾವು ತಯಾರಿದ್ದೀವಿ.